ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ವೀಕ್ಷಕರೇ, ನಮ್ಮ ಅಣ್ಣ ತಮ್ಮಂದರಿಗೆ ಸಂಬಂಧಪಟ್ಟಂತಹ ವಿಚಾರ ಏನಪ್ಪ ಅಂತಂದರೆ, ಬಹಳಷ್ಟು ಜನರು ಗಂಡಸರಲ್ಲಿ ಒಂದು ಅನುಮಾನ. ಏನದು? ಕೆಲವರ ಅಂಗ ನೇರವಾಗಿ ಇರದೇ ಇರೋಂಥದ್ದು, ಕೆಲವರ ಅಂಗ ಸ್ವಲ್ಪ ಬಲಗಡೆ ವಾಲಿರೋ ಅಂಥದ್ದು, ಕೆಲವರ ಅಂಗ ಎಡಗಡೆ ವಾಲಿರೋ ಅಂಥದ್ದು, ಮೇಲಕ್ಕೆ ವಾಲಿರೋ ಅಂಥದ್ದು. ವೀಕ್ಷಕರೇ, ಇದು ನಾರ್ಮಲ್ಲ, ಅಬ್ನಾರ್ಮಲ್ಲ? ಈ ಥರದ ಸಮಸ್ಯೆಯಿಂದ ನಿಮಗೇನಾದ್ರೂ ತೊಂದರೆನಾ? ಮುಂದೆ ವೈವಾಹಿಕ ಜೀವನಕ್ಕೆ ಏನಾದರೂ ಅಡ್ಡಿ ಆತಂಕಗಳು ಬರಬಹುದಾ ಅನ್ನೋ ವಿಚಾರ. ವೀಕ್ಷಕರೇ, ಯಾರೂ ಕೂಡ ಆತಂಕ ಪಡಬೇಡಿ. ನೀವು ನೋಡಿದ್ದೀರಾ, ಕೆಲವರು ಮೂಗು ಉದ್ದ ಇರ್ತದೆ, ಕೆಲವರು ಮೂಗು ಇಷ್ಟೇ ಇರ್ತದೆ, ಕೆಲವ್ರದ್ದು ಸ್ವಲ್ಪ ಬಲಗಡೆ ತಿರುಗಿರ್ತದೆ, ಕೆಲವ್ರದ್ದು ಎಡಗಡೆ ತಿರುಗಿರ್ತದೆ, ಕೆಲವರು ಕಣ್ಣು ಅಗಲ ಇರ್ತವೆ, ಕೆಲವರು ಕಣ್ಣು ಸಣ್ಣ ಇರ್ತವೆ. ಕೈ ಬೆರಳುಗಳು ಕೆಲವರು ಉದ್ದ ಇರ್ತವೆ, ಕೆಲವರು ಸಣ್ಣ ಇರ್ತವೆ, ಕೆಲವರು ಲೈಟಾಗಿ ಸೊಟ್ಟ ಇರ್ತವೆ. ಇದನ್ನು ಅಬ್ನಾರ್ಮಲ್ ಅಂತ ಹೇಳಕ್ಕೆ ಸಾಧ್ಯನಾ? ಅದೇ ರೀತಿ ವೀಕ್ಷಕರೇ, ಅಣ್ಣ ತಮ್ಮಂದರೆ ಅಂಗನೂ ಕೂಡ, ಗಂಡಸರ ಅಂಗನೂ ಕೂಡ ಕೆಲವರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ. ಅದಕ್ಕೆ ಖಂಡಿತವಾಗೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅದು ನಾರ್ಮಲ್ಲೇ. ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲಿಕ್ಕೂ ಅದರ ಒಂದು ಆಕಾರದಲ್ಲಿ ವ್ಯತ್ಯಾಸ ಇರಲಿಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಅವು ಇವು ಎಲ್ಲೆಲ್ಲೋ ನೆಟ್ಟಲ್ಲಿ ನೋಡಿಕೊಂಡು ಗಾಬರಿ ಆಗೋದು, ಆತಂಕ ಪಡೋದು, ಖಿನ್ನತೆಗೊಳಗಾಗೋದು ಅವಶ್ಯಕತೆ ಇಲ್ಲ ವೀಕ್ಷಕರೇ. ಅದಕ್ಕೆ ಚಿಕಿತ್ಸೆನೇ ಬೇಕಿಲ್ಲ. ಫಸ್ಟ್ ಆಫ್ ಆಲ್, ನಿಮಗೆ ಬೇಕಾಗಿರುವುದು, ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲಿಕ್ಕೆ ಬೇಕಾಗಿರೋದೇನಪ್ಪ ಅಂತಂದರೆ, ಆ ಅಂಗದ ಗಡುಸುತನನೂ ಹೊರತು ಅದರ ಆಕಾರ ಅಲ್ಲ, ಅದರ ನೇರ ಇದೆಯಾ ಅಂತ ಅಲ್ಲ, ಅದು ಸೊಟ್ಟ ಇದೆಯಾ ಅಂತ ಅಲ್ಲ. ಈ ಅಂಶಗಳು ಖಂಡಿತವಾಗೂ ಗಣನೆಗೆ ತೆಗೆದುಕೊಳ್ಳುವಂತಹ ಅಂಶಗಳು ಅಲ್ಲವೇ ಅಲ್ಲ. ಗಡುಸುತನದಲ್ಲಿ ವ್ಯತ್ಯಾಸ ಆಗಿದೆಯಾ, ಏನಾದ್ರೂ ಬೇಗ ನಿಮಗೆ ಸ್ಖಲನ ಆಗ್ತಾ ಇದೆಯಾ, ಆ ವಿಚಾರದಲ್ಲಿ ತೊಂದರೆ ಇದ್ದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಈಗ ತಾನೇ ಹೇಳಿರುವಂತಹ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಧೈರ್ಯವಾಗಿ ಮದುವೆ ಆಗಬಹುದು, ಸಾಂಸಾರಿಕ ಜೀವನವನ್ನು 100 ಕಾಲ ಸುಖಮಯವಾಗಿ ನಡೆಸಬಹುದು. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.